ಡ್ರಗ್ಸ್ ಮಾಫಿಯಾ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ರಾಗಿಣಿಗೆ ಡ್ರಗ್ಸ್ ಕೇಸ್ ಇವತ್ತು ಉರುಳಾಗುತ್ತಾ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಇವತ್ತು ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆ ಇದೆ. ಹಾಗಾಗಿ ಅವ್ರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲು ಪಾಲಾಗ್ತಾರಾ ಅನ್ನೋ ರಾಗಿಣಿ ಅಂತ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ರಾಗಿಣಿಗೂ ಕೂಡ ಈ ಬಗ್ಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ 11 ದಿನಗಳ ಕಾಲ ಸಿಸಿಬಿ ಕಸ್ಟಡಿಯಲ್ಲಿ ಸಾಕಷ್ಟು ವಿಚಾರಣೆಗಳನ್ನ ಮತ್ತೆ ಪ್ರಶ್ನೆಗಳನ್ನ ಎದುರಿಸಿರುವಂತ ರಾಗಿಣಿ ಈಗ ಇವತ್ತು ತನ್ನ ಭವಿಷ್ಯ ಏನಾಗುತ್ತೆ, ಮನೆ ಹೋಗೋದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡುತ್ತಾ ಅಥವಾ ಪರಪ್ಪನ ಅಗ್ರಹಾರ ಜೈಲ್ ಸೇರ್ಬೇಕಾಗುತ್ತಾ? ಬಹುತೇಕ ಸಿಸಿಬಿ ತನ್ನ ಕಸ್ಟಡಿಗೆ ಈಗ ರಾಗಿಣಿಯನ್ನ ಕೇಳೋದು ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮಹಿಳಾ ನಿಲಯದಲ್ಲಿ ಇರುವಂತ ರಾಗಿಣಿಗೆ ಈಗ ಸದ್ಯಕ್ಕೆ ಫುಲ್ ಟೆನ್ಷನ್ ಆಗಿದೆ. ನಿದ್ದೆ ಕೂಡ ಮಾಡದೆ ಚಳಪಡಿಸ್ತಾ ಇದ್ದಾರಂತೆ ರಾಗಿಣಿ. ಇವತ್ತಿನ ಬೇಲ್ ಭವಿಷ್ಯದ ಚಿಂತೆಯಲ್ಲಿ ನಟಿ ರಾಗಿಣಿ ಇದ್ದಾರೆ. ಈಗಾಗಲೇ 11 ದಿನ ಸಿಸಿಬಿ ಕಸ್ಟಡಿಯಲ್ಲಿ ರಾಗಿಣಿ ಇದ್ದಿದ್ದಾಯ್ತು. ಇವತ್ತಿಗೆ ಅಂತ್ಯ ಆಗ್ತಾ ಇದೆ ಸಿಸಿಬಿ ಕಸ್ಟಡಿ. ಹಾಗಾಗಿ ಮತ್ತೆ ಸಿಸಿಬಿ ತನ್ನ ಕಸ್ಟಡಿ ಕೊಡಿ, ವಿಚಾರಣೆ ಮಾಡಬೇಕು ಅಂತ ಕೇಳೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬೇಲ್ ಸಿಗೋದು ಕೂಡ ಅಷ್ಟು ಈಸಿ ಆಗಿಲ್ಲ. ಇದು ಡ್ರಗ್ಸ್ ಕೇಸ್ ಆಗಿರೋದ್ರಿಂದ ಗೃಹ ಸಚಿವರು ಕೂಡ ಮೊನ್ನೆ ಮಾತಾಡುವಾಗ ಹೇಳ್ಬಿಟ್ಟಿದ್ದಾರೆ, ನಾವು ತುಂಬಾ ಸೀರಿಯಸ್ ಆಗಿ ಇದನ್ನ ಪರಿಗಣಿಸಿದ್ದೀವಿ, ಯಾರೇ ತಪ್ಪು ಮಾಡಿದ್ರು ಬಿಡಲ್ಲ, ವಿಚಾರಣೆ ಕರೆಕ್ಟ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದೆ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಡ್ರಗ್ಸ್ ಕೇಸ್ ಆಗಿರೋದ್ರಿಂದ ಕೋರ್ಟ್ ಅಷ್ಟು ಈಸಿಯಾಗಿ ಜಾಮೀನನ್ನ ಕೊಡೋದಿಲ್ಲ. ಮತ್ತೆ ಏನಾಗಬಹುದು ಹಾಗಾದ್ರೆ ಪಾಸಿಬಿಲಿಟೀಸ್? ರಾಗಿಣಿ ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರ್ಕೊಳ್ತಾರಾ? ಇನ್ನೊಂದು ಕಡೆ 2018ರ ಕೇಸ್ ಕೂಡ ಅವ್ರ ಪಾಲಿಗೆ ಉರುಳಾಗುವಂತ ಸಾಧ್ಯತೆ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ನಾನಾಗ್ಲೇ ಹೇಳ್ತಾ ಇದ್ದಾಗೆ 2018ರ ಕೇಸ್ ನಟಿ ರಾಗಿಣಿಗೆ ಹಾಗಾದ್ರೆ ಉರುಳಾಗತ್ತಾ? 2018ರಲ್ಲಿ ಬೆಳಕಿಗೆ ಬಂದಿದ್ದ ಡ್ರಗ್ ಕೇಸ್ ಬಗ್ಗೆ ಕೂಡ ಇವಾಗ ಒಂದಿಷ್ಟು ಅನುಮಾನಗಳ ವ್ಯಕ್ತವಾಗ್ತಿದೆ. ವಿಚಾರಣೆ ಸಂದರ್ಭದಲ್ಲಿ ಪ್ರತೀಕ್ ಶೆಟ್ಟಿ ಈ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ. ಇನ್ನು 2018ರಲ್ಲಿ ಹಂಗಾದ್ರೆ ಏನಾಗಿತ್ತು ಈ ಡ್ರಗ್ ಕೇಸ್ ವಿಚಾರವಾಗಿ ಅಂತಂದ್ರೆ, ಈ ಪ್ರತೀಕ್ ಶೆಟ್ಟಿ ಮನೆ ಮೇಲೆ ರೇಡ್ ಆಗಿತ್ತು, ದಾಳಿ ಆಗಿತ್ತು. ಆಗ ಸುಮಾರು 1.5 ಕೋಟಿ ಮೌಲ್ಯದ ಕೊಕೇನ್ ಪತ್ತೆಯಾಗಿತ್ತು. ಆಗ ಪ್ರತೀಕ್ ಶೆಟ್ಟಿ ಆಫ್ರಿಕನ್ ಪೆಡ್ಲರ್ ಬಂಧನ ಕೂಡ ಆಗಿತ್ತು. ಇಬ್ರು ಕೂಡ ರಾಗಿಣಿ ಮತ್ತೆ ರವಿಶಂಕರ್ ಹೆಸರನ್ನ ಹೇಳಿದ್ರಂತೆ. ಬಟ್ ಇಷ್ಟು ಸೀರಿಯಸ್ ಆಗಿ ಅವಾಗ ಆಕ್ಷನ್ ಎಲ್ಲ ಆಗಿರ್ಲಿಲ್ಲ, ವಿಚಾರಣೆಗೆಲ್ಲ ಕರೆಸಿರ್ಲಿಲ್ಲ. 2018ರ ಕೇಸ್ ಕೂಡ ಇವಾಗ ತಳುಕ್ ಹಾಕೊಳ್ತಾ ಇದೆ ರಾಗಿಣಿಗೆ. ಯಾಕೆ ಅವಾಗ ಕರೆಸಿರ್ಲಿಲ್ಲ ಅಧಿಕಾರಿಗಳು ಅಂತಂದ್ರೆ, ಇವ್ರಿಗೆ ಕರೆಸಿ ವಿಚಾರಣೆ ಮಾಡುವಂತ ಪೂರಕ ದಾಖಲೆಗಳು ಮತ್ತೆ ಸಾಕ್ಷಿಗಳು ಸಿಕ್ಕಿರ್ಲಿಲ್ಲ. ಅವ್ರ ಬಾಯಿ ಮಾತಲ್ಲಿ ಹೇಳಿದ್ರು ನಿಜ, ಬಟ್ ಅದಕ್ಕೆ ಎವಿಡೆನ್ಸ್ ಅಂತ ಬೇಕಾಗುತ್ತಲ್ವಾ ಇನ್ವೆಸ್ಟಿಗೇಷನ್ ಹಂತದಲ್ಲಿ. ಅದ್ಯಾವುದು ಕೂಡ ಸಿಕ್ಕಿರ್ಲಿಲ್ಲ. ರಾಗಿಣಿ ಮತ್ತೆ ರವಿಶಂಕರ್ ಆ ಟೈಮ್ನಲ್ಲಿ ಬಚಾವಾಗಿದ್ರು. ಆದ್ರೆ ಈಗಿನ ಡ್ರಗ್ ಕೇಸ್ ನಲ್ಲೂ ಕೂಡ ಪ್ರತೀಕ್ ಶೆಟ್ಟಿ ಬಂಧನ ಆಗಿದೆ. ಮತ್ತೆ ಎವಿಡೆನ್ಸ್ ಸಿಕ್ಕರೆ ರಾಗಿಣಿಗೆ ಸಂಕಷ್ಟ ಎದುರಾಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಒಂದು ಕಡೆ 11 ದಿನ ಸಿಸಿಬಿ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಇನ್ನೊಂದು ಕಡೆ ಇವಾಗ ಬೇಲ್ ಸಿಗುತ್ತಾ ಇಲ್ವಾ ಸಂಜೆ ಒಳಗೆ ಡಿಸೈಡ್ ಆಗುತ್ತೆ. ಆ ಟೆನ್ಷನ್ ಅಲ್ಲಿ ರಾಗಿಣಿ ಇದ್ರೆ, ಇನ್ನೊಂದು ಕಡೆ 2018ರ ಕೇಸ್ ಕೂಡ ಅವರಿಗೆ ಉರುಳಾಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಎವಿಡೆನ್ಸ್ ಸಿಕ್ಕರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 2018ರ ಕೇಸಲ್ಲಿ ಆಗ ಬಾಯಿ ಮಾತಲ್ಲಿ ಪ್ರತೀಕ್ ಶೆಟ್ಟಿ ಹೇಳಿದ್ರು ಕೂಡ ಸೂಕ್ತವಾದಂತ ದಾಖಲೆ ಇರಲಿಲ್ಲ ಅಂತ ವಿಚಾರಣೆ ಕರೆಸಿರ್ಲಿಲ್ಲ. ಈಗ ಯಾವ ತರ ಮುಳುವು ಆಗ್ಬೋದು? ಖಂಡಿತ ಶರ್ಮಿತಾ, ಯಾಕಂದರೆ 2018ರಲ್ಲಿ ಬಾಣಸ್ವಾಡ ಠಾಣಾ ವ್ಯಾಪ್ತಿಯಲ್ಲಿ ಪ್ರತೀಕ್ ಶೆಟ್ಟಿ ಅವರ ಅಪಾರ್ಟ್ಮೆಂಟ್ ಮೇಲೆ ಆಗಿನ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಈ ಒಂದು ವೇಳೆಯಲ್ಲಿ ಸುಮಾರು 1.5 ಕೋಟಿಯಷ್ಟು ಕೊಕೇನ್ ಕೂಡ ಲಭ್ಯವಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಪ್ರತೀಕ್ ಶೆಟ್ಟಿಯನ್ನು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತೀಕ್ ಶೆಟ್ಟಿ ರಾಗಿಣಿ ಮತ್ತು ರವಿಶಂಕರ್ ಹೆಸರನ್ನು ಕೂಡ ಅಷ್ಟೇ ಪ್ರಸ್ತಾಪವನ್ನು ಮಾಡಿದ. ಆದರೆ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳು ಸಿಗದ ಒಂದು ಕಾರಣಕ್ಕೋಸ್ಕರ ನಟಿ ರಾಗಿಣಿ ಹಾಗೂ ರವಿಶಂಕರನ್ನ ಸಿಸಿಬಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿರಲಿಲ್ಲ. ಆದರೆ ಈಗಿನ ಒಂದು ಡ್ರಗ್ಸ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಾಗಿಣಿ ಅವರು ಡ್ರಗ್ಸ್ ರಿಲೇಟೆಡ್ ಆಗಿ ಕೆಲವೊಂದಷ್ಟು ಎವಿಡೆನ್ಸ್ ಸಿಕ್ಕಿರುವಂಥ ಒಂದು ಕಾರಣಕ್ಕೋಸ್ಕರ ರಾಗಿಣಿಯನ್ನು ಈಗಾಗಲೇ 11 ದಿನಗಳಿಂದ ಎನ್ಕ್ವೈರಿಯನ್ನು ಮಾಡ್ತಿದ್ದಾರೆ. ಇವತ್ತು ಆಕೆಯ ಒಂದು ವಿಚಾರಣೆ ಅಂತ್ಯ ಆಗ್ತಿದೆ. ಜೊತೆಗೆ ಸಿಸಿಬಿ ಅಧಿಕಾರಿಗಳು ಕೂಡ ಅಷ್ಟೇ 2018ರ ಕೇಸ್ಗೆ ಸಂಬಂಧಿಸಿದಂತೆ ಕೂಡ ಅಷ್ಟೇ ಕೆಲವೊಂದಷ್ಟು ಎವಿಡೆನ್ಸನ್ನು ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪ್ರತೀಕ್ ಶೆಟ್ಟಿಯನ್ನು ಕೂಡ ಬಂಧನ ಮಾಡಿದ ಆತನಿಂದಲೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಪಡ್ಕೊತಾ ಇದ್ದಾರೆ. ಜೊತೆಗೆ ರವಿಶಂಕರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಕೂಡ ಎಲ್ಲೋ ಒಂದು ರೀತಿ ರಾಗಿಣಿಗೆ ಸಂಕಷ್ಟ ಎದುರಾಗುತ್ತೋ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಜೊತೆಗೆ ಇವತ್ತಿನ ಒಂದು ಕಸ್ಟಡಿ ಏನು 9 ಆರೋಪಿಗಳು ಕೂಡ ಅಷ್ಟೇ ಕಸ್ಟಡಿ ಅಂತ್ಯವಾಗ್ತಾ ಇದೆ.
CCB ಅಧಿಕಾರಿಗಳು ಕೂಡ ಅಷ್ಟೇ ಈಗ ಯಾರ ಒಂದು ಕಸ್ಟಡಿ ಕೂಡ ನಮಗೆ ಮುಂದಿನ ಅವಶ್ಯಕತೆ ಇಲ್ಲ, ಎಲ್ಲ ಒಂದು ತನಿಖೆ ಕೂಡ ಮುಕ್ತಾಯವಾಗಿದೆ. ಜೊತೆಗೆ ಯಾರು ಕೂಡ ಅಷ್ಟೇ ಸರಿಯಾಗಿ ಸಹಕಾರ ಕೊಡದ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಎಷ್ಟಿಟ್ಕೊಂಡ್ರು ಅಷ್ಟೇ, ಆ ಒಂದು ಕಾರಣಕ್ಕೋಸ್ಕರ ನಮ್ಗೆ ಏನೆಲ್ಲ ಎವಿಡೆನ್ಸ್ ಬೇಕೋ ಆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಅಷ್ಟು ಈಗಾಗಲೇ ಕಲೆಕ್ಟ್ ಮಾಡಿದ್ದೀವಿ. ಆದ ಕಾರಣಕ್ಕೋಸ್ಕರ ರಾಗಿಣಿ ಆಗಿರ್ಬೋದು, ಸಂಜನಾ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಯಾರು ಕೂಡ ಅಷ್ಟೇ ನಮಗೆ ಮತ್ತೆ ಕಸ್ಟಡಿಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಕೂಡ ಈಗಾಗಲೇ CCB ಅಧಿಕಾರಿಗಳು ಬಂದಿದ್ದಾರೆ. ಬಹುತೇಕ ಇವತ್ತು ಮಧ್ಯಾಹ್ನ 3 ಗಂಟೆಯ ಬಳಿಕ ಆರೋಪಿಗಳು 9 ಜನ ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಂತಹ ಬಳಿಕ ನೇರವಾಗಿ ಆ 9 ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲು ಎಲ್ಲ ಒಂದು ವ್ಯವಸ್ಥೆಯನ್ನು ಈಗಾಗಲೇ CCB ಅಧಿಕಾರಿಗಳ ಕಡೆಯಿಂದ ಮಾಡ್ಕೊಂತಿದ್ದಾರೆ. ಮತ್ತೊಂದು ಕಡೆ ಕೂಡ ಅಷ್ಟೇ ಆರೋಪಿಗಳೆಲ್ಲರೂ ಈಗಾಗಲೇ ಜಾಮೀನಿಗೋಸ್ಕರ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಜಾಮೀನಿನ ಅರ್ಜಿ ವಿಚಾರಣೆ ಕೂಡ ಇವತ್ತಿರುವಂಥ ಒಂದು ಕಾರಣಕ್ಕೆ ಅದು ಜಾಮೀನು ಸಿಗುತ್ತಾ ಇಲ್ವೋ ಅನ್ನೋಂಥ ಒಂದು ಟೆನ್ಷನಲ್ಲಿ ಕೂಡ ಎಲ್ಲವರು ನಟಿಯರು ಇದ್ದಾರೆ ಅಂತ ಹೇಳ್ಬೋದು. ಆದರೆ ಸಂಜನಾ ಮಾತ್ರ ಇದುವರೆಗೂ ಯಾವುದೇ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ. ಸಂಜನಾ ಬಿಟ್ಟು ಉಳಿದಂತಹ ಎಲ್ಲ ಆರೋಪಿಗಳು ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಆ ಒಂದು ಅರ್ಜಿ ವಿಚಾರಣೆ ಕೂಡ ಬಹುತೇಕ ಮಧ್ಯಾಹ್ನದ ಒಳಗಾಗಿ ಅರ್ಜಿ ವಿಚಾರ ಬರುತ್ತೆ. ಆದರೆ ಬಹುತೇಕ ಇವತ್ತು ಅರ್ಜಿ ವಿಚಾರದಲ್ಲಿ ಅವರಿಗೆ ಬೇಲ್ ಸಿಗುವಂಥದ್ದು ತೀರಾ ಕಡಿಮೆ ಅಂತ ಅನಿಸುತ್ತೆ. ಯಾಕಂದರೆ ಡ್ರಗ್ಸ್ ಅಂತಹ ಒಂದು ದೊಡ್ಡ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಬೇಲ್ ಸಿಗಲ್ಲ. ಜೊತೆಗೆ ಇನ್ವೆಸ್ಟಿಗೇಷನ್ ಈಗ ಆಗ್ತಿರುವಂಥ ಒಂದು ಕಾರಣಕ್ಕೋಸ್ಕರ ಇವರು ಆರೋಪಿಗಳೇನು ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ CCB ಅಧಿಕಾರಿಗಳು ಬಂಧನ ಮಾಡೋದಕ್ಕಿಂತ ಮುಂಚೆನೇ ತಮ್ಮ ಮೊಬೈಲ್ನಲ್ಲಿರುವಂಥ ಕೆಲವೊಂದು ಎವಿಡೆನ್ಸನ್ನು ಕೊಲ್ಯಾಪ್ಸ್ ಮಾಡಿದ್ರು. ಅದೇ ರೀತಿ ಇವ್ರಿಗೆ ಏನಾದರೂ ಜಾಮೀನು ಕೊಟ್ಟಂಥ ವೇಳೆಯಲ್ಲಿ ಪ್ರಮುಖವಾದಂಥ ಸಾಕ್ಷಿಗಳನ್ನು ಕೂಡ ಅಷ್ಟೇ ಇವರು ನಾಶ ಮಾಡುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ಆಧಾರದ ಮೇಲೆ ಇವತ್ತು ಬಹುತೇಕ ಬೇಲ್ ಸಿಗುವಂಥದ್ದು ಡೌಟ್ ಆಗಿರುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನೊಂದು ಕಡೆ ನಟಿ ಸಂಜನಾ